ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತಿದ್ದೀನಿ ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಸೋಮಲಾಪುರ ಅಂತ ಉದ್ಯೋಗಸ್ಕೆರೆ ಅಂತಕ್ಕಂಥ ಗ್ರಾಮದಲ್ಲಿ. ಕಾರಣ ಇಷ್ಟೇ, ಈಗ ಪಶುಸಂಗೋಪನೆ ಮಾಡೋಕ್ಕೆ ಹಾಲಿನ ಪ್ರಮಾಣವನ್ನು ಹೆಚ್ಚೆಚ್ಚು ಉತ್ಪಾದನೆ ಮಾಡಲಿಕ್ಕೋಸ್ಕರ ಸೀಮೆ ಹಸು ಸಾಕಿ ಹಾಲಿನ ಗರಿಷ್ಠ ಉತ್ಪಾದನೆ ಮಾಡ್ತಕ್ಕಂಥ ರೈತರ ನಡುವೆ ದೇಸಿ ಹಸುಗಳನ್ನೇ ಸಾಕಿ ಕ್ಷೀರೋದ್ಯಮವನ್ನು, ಅದು ದೇಸಿ ಹಸುಗಳು ಅಂತಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಕಿ ಕ್ಷೀರೋದ್ಯಮವನ್ನು ನಡೆಸ್ತಿರ್ತಕ್ಕಂಥ ಒಬ್ಬ ಸಾವಯವ ಕೃಷಿಕ ಮತ್ತು ಯುವ ರೈತರಾದಂಥ ಭಕ್ತಣ್ಣ ಅಂತಕ್ಕಂಥ ರೈತರನ್ನ ಸಂದರ್ಶನ ಮಾಡಕ್ ಬಂದಿದ್ದೀನಿ. ಬನ್ನಿ, ಅವರ ಕೃಷಿ ಬಗ್ಗೆ ಮತ್ತೆ ದೇಸಿ ಹಸುಗಳ ಸಾಕಾಣಿಕೆ ಬಗ್ಗೆ, ಕ್ಷೀರೋತ್ಪನ್ನದ ಬಗ್ಗೆ ಏನೇನು ಮಾಹಿತಿ ಕೊಡ್ತಾರೆ. ಅವ್ರ ಜೊತೆ ನಾವು ಈ ಕೃಷಿ ಪದ್ಧತಿಯನ್ನು ಹಂಚ್ಕೊಳ್ಳೋಣ. ಭಕ್ತಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ದೇಸಿ ಹಸುಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತೇಳಿ ನಾವು ಬಂದಿದ್ದೀವಿ. ಈಗ ಯಾವ ಹಸುಗಳು, ಯಾವ ತಳಿ, ಎಷ್ಟು ಹಸುಗಳು ಸಾಕಿದ್ರು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ. ಈ ಮೊದಲಿಂದ ಹೇಳ್ಕೊಂತ ಹೋಗಿ. ಸರ್, ಇದು ಸಾಯಿವಾಲ್. ಇದು ಎಂತದ ಮನೇಲೆ ಹುಟ್ಟಿದ ಸಾಯಿವಾಲ್ ತಳಿ. ಇದು ಎಲ್ಲಿದೆ ಇದು ಮೂಲ? ಇದು ಗುಜರಾತ್ನೇನೆ. ಗೀರ್ ಜೊತಿದೆ ಇದೂನೆ. ತದನಂತರ ಇದು ಮನೇಲಿ ಹುಟ್ಟಿದ್ದೇನೆ. ಎಲ್ಲವೂ ಮನೇಲಿ ಹುಟ್ಟಿರವೆ ಕರುಗಳು ಇವು. ಮನೇಲೇನೆ ಸೆಮೆನ್ ಮಾಡಿಸಿ ಇದಾಗಿರೋದು. ಎಲ್ಲ ಕ್ರಾಸ್ ಬೀಡ್, ಮಲ್ನಾಡ್ ಗುಡ್ಡದಲ್ಲಿ ಕ್ರಾಸ್ ಬೀಡ್ ಬಂದಿರೋದು. ಇದು ಪುಂಗನೂರ್ ತಳಿ. ಇದು ನೀವೇ ತಂದಿದ್ದ? ಮನೇಲಿ ಹುಟ್ಟಿರೋದೇನೆ ಇದನ್ನೇ. ಅದು ಇದು ಸ್ವಲ್ಪ ಕ್ರಾಸ್ ಐತೆ. ಇದು ಮಲ್ನಾಡ್ ಬಿಡ್ಡನೇನೆ. ಇದು ಮಲ್ನಾಡ್ ಬಿಡದಲ್ಲ, ಇದು ಕ್ರಾಸ್ ಗೀರು ಬಂದಿರೋದು. ಇದು ಗುಜರಾತ್. ಇದು ಗುಜರಾತ್ ಗೀರು, ಪ್ಯೂರ್ ಗೀರ್ ಇದೆ ಅದು. ಇದಾವೆ, ಒಂದ್ 8 ಶುರು ಮಾಡಿದೀವಿ. ಈ ಸೀಮೆ ಹಸುಗಳನ್ನ ಸಾಕ್ಬಿಟ್ಟು ಹೆಚ್ಚಿಗೆ ಹಾಲ್ ಕರೆದ್ಬಿಟ್ಟು ಹಾಕಿ ಆ ಕ್ಷೀರೋತ್ಪನ್ನ ಉದ್ಯಮವನ್ನು ಮಾಡ್ಕೊಂಡ್ರ ರೈತರ ಪೈಕಿ ನೀವು ಈ ದೇಸಿ ಹಸುಗಳನ್ನ ಸಾಕಾಣಿಕೆ ಮಾಡೋ ಮೂಲಕ ಆ ಸೀಮೆ ಹಸು ಸಾಕಾರ ಸಮಕ್ಕೆ ನೀವು ಹಾಲನ್ನು ಉತ್ಪಾದನೆ ಮಾಡಕ್ ಆಗುತ್ತೆ? ಇಲ್ಲ, ನಮ್ದು ಉದ್ದೇಶ ಅದಾಗಿಲ್ಲ. ಸುಮ್ನೆ ಸಗಣಿ ಮತ್ತು ಮನೆ ಹಾಲಿಗೆ, ಮನೆ ಪರ್ಪಸ್ಗೆ ಅಂತ ಮಾಡಿರೋದು. ಇಷ್ಟು ಮಟ್ಟಿಗೆ ಸುಮಾರಾಗಿ ನಡೀತಾ ಇದೆ. ಅಲ್ಲ, ಈಗ ಸೀಮೆ ಹಸು ಸಾಕಿದ್ರೆ ದುಪ್ಪಟ್ಟು ಹಾಲು ಬರುತ್ತೆ, ಅದು ಕಮರ್ಷಿಯಲ್, ವಾಣಿಜ್ಯ. ನಮಗೆ ಗೋಕೃಪಾಮೃತ ಜಲ ಮತ್ತೆ ಜೀವಾಮೃತ ಮಾಡೋದಕ್ಕೋಸ್ಕರನ ನಾವು ಇದನ್ನ ಮಾಡಿರೋದು. ಎಷ್ಟು ಹಾಲು ಸಿಗುತ್ತೆ ಈಗ ಇವೆರಡು ಹಸುಗಳಿಂದ? ಕರಿಯವಷ್ಟೇ ಒಂದ್ 3 ಲೀಟರ್ ಹಾಲು ಕೊಡ್ತಾವೆ ಇವೆರಡೂನೆ. 3 ಇದು ಮನೆ ಬಳಕೆಗೆ ಮಾತ್ರ ಬಳಸ್ಕೊಂತ ಇದ್ದೀರಾ ಅಥವಾ ಮನೆ ಬಳಕೆಗೆ ಅಷ್ಟೇನೆ? ಡೈರಿಗೆ ಕೊಡಲ್ಲ? ಡೈರಿಗಿಲ್ಲ, ಮನೆಗೆ ಅಷ್ಟೇನೆ. ಹಾಲು, ತುಪ್ಪ, ಮೊಸರು ಮನೆಗೆ ಆಗೋಷ್ಟು. ಇದರಿಂದ ನಿಮ್ಗೆ ದೇಸಿ ಹಸುಗಳನ್ನ ಸಾಕಾಣಿಕೆ ಮಾಡೋದ್ರ ಮೂಲಕ ಅದನ್ನ ಉಳಿಸೋ ಪ್ರಯತ್ನ ಕೂಡ ನಿಮ್ದು ಆಗ್ತಾ ಇದೆ. ಇದು ಬೇರೆ ಕಡೆ ಎಲ್ಲ ಮಾಡಿದಾರ ಅಥವಾ ನೀವೇ ಮಾಡಿದಾರ ಈ ಬಗ್ಗೆ? ಇಲ್ಲ, ನಾನ್ ಓನ್ ಆಗೇ ಮಾಡ್ಬೇಕು ಅಂತ ಹೇಳಿ ಮಾಡಿರೋದು. ನಮ್ ಸ್ನೇಹಿತರು ಕೊಡಿಯಾಲದಲ್ಲಿ ಒಬ್ರು ಮುರುಗೇಶ್ ಅಂತ ಮಾಡಿದ್ದಾರೆ. ಅವರು ಮತ್ ನಾವು ಒಟ್ಟಿಗೆ ಹಿಂಗ್ ಮಾಡ್ತಾ ಇದೀವಿ. ಇದರಿಂದ ತಗೊಂಡೋಗಿ ಸಗಣಿ, ಇದೆಲ್ಲ ಬಯೋಡೈಜೆಸ್ಟ್, ಸಗಣಿ ಮತ್ತು ಗಂಜು ಬಯೋಡೈಜೆಸ್ಟ್ ಇದೆ ನಮ್ಗೆ. ಅದಕ್ಕೆ ಆಗ್ತಾ ಇದೀವಿ. ಸೀಮೆ ಹಸುಗಳಿಗೂ ಇವುಗಳಿಗೂ ಹೋಲಿಕೆ ಮಾಡಿದ್ರೆ ನಿರ್ವಹಣೆ ಅಂದ್ರೆ ಸಾಕೋದು, ಮೇವಿನಿಂದ ಏನಿಲ್ಲ. ಒಂದ್ ಸೀಮೆ ಹಸುಗೆ ಇವೆಲ್ಲ ಸಮ ಅಂತ ಅನ್ಕೊಂತೀನಿ. ನಿರ್ವಹಣೆ ಮಾಡೋದ್ರಲ್ಲಿ ಹುಲ್ಲಿಂದ ಹಿಡ್ಕೊಂಡು ಮೇವು, ಇದು ಗೊಬ್ಬರ ಎಲ್ಲದಕ್ಕೂನು ಇದು ಬೆಸ್ಟ್ ಅಂತ ಅನ್ಕೊಂತೀನಿ. ಆರೋಗ್ಯ ಎಲ್ಲ ಬೇರೆ ಅವಕ್ಕೆಲ್ಲ ಹೋಲ್ಸಿದ್ರೆ ಅವು ಅತಿ ಸೂಕ್ಷ್ಮ ಅನ್ಸುತ್ತವು. ಅತಿ ಸೂಕ್ಷ್ಮ ಅನ್ಸುತ್ತೆ. ಇವಾಗ ನಾವ್ ಒಂದ್ ದಿವಸನು ಡಾಕ್ಟರ್ ಯಾವ್ದೇ ಬೊಬ್ಬೆ ರೋಗ ಅದು ಇದು ಅಂತೆಲ್ಲ ಹೇಳ್ತಾರಲ್ವಾ, ನಮ್ಮಲ್ಲಿ ಒಂದಕ್ಕೂ ಆ ತರದ್ದು ರೋಗ ಇದು ಅನ್ನೋದು ನಾವ್ ಯಾವತ್ತೂ ನೋಡೇ ಇಲ್ಲ. ಡಾಕ್ಟರ್ನ ಕರ್ಸಿರೋದೇ ವಿರಳ. ಸೆಮೆನ್ಗೋಸ್ಕರ ಡಾಕ್ಟರ್ನ ಕರೆಸ್ತೀವಿ ಅಷ್ಟೇ. ಕೃತಕ ಗರ್ಭಧಾರಣೆಗೆ ಮಾತ್ರ. ಡಾಕ್ಟರ್ ಬರೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಬರೋ ಅವಶ್ಯಕತೆನೇ ಇಲ್ಲ. ಅದ್ ಹಿಂಗೆ ನಮ್ ಮನೆಗೂ ಡಾಕ್ಟರ್ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಒಳ್ಳೇದಾಯ್ತು. ಬಟ್ ಸೀಮೆ ಹಸುಗಳಿಗಿಂತ ನಿರ್ವಹಣೆ ಕಡಿಮೆ, ವೆಚ್ಚ ಕಡಿಮೆ ಬರುತ್ತೆ. ಇವನ್ನೇ ಸಾಕ್ತಾ ಹೋದ್ರೆ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡ್ದಂಗಾಗುತ್ತೆ. ದೇಸಿ ಒಂದು ಉತ್ಪನ್ನದ ನಾವ್ ಕಡೆ ಪ್ರೋತ್ಸಾಹ, ಉತ್ತೇಜನ ಕೊಟ್ಟಂಗಾಗುತ್ತೆ ಅಂತ ಹೇಳ್ತೀರಾ? ಈ ಸೀಬೆ ಗಿಡ ತಂದು ಹಾಕಿದ್ರೆ ಎಷ್ಟಿದೆ ಸಸಿ ಇದು? ಸರ್, ಒಂದು 600 ಸಸಿ ಇದೆ. ಎಲ್ಲಿದು? ಸರ್, ಇದು ಮಧ್ಯಪ್ರದೇಶದಿಂದ ತಂದಿದ್ವಿ. ಜಪಾನೀಸ್ ರೆಡ್ ಡೈಮಂಡ್ ಅಂತನ. ಇದನ್ನ ಹೊಸ ತಳಿ ಇದು. ಇತ್ತೀಚೆಗೆ ಅಷ್ಟೇ ಕೆಲವು ಜನ ಹಾಕ್ತಾ ಇದಾರೆ ಇನ್ನ. ಹಂಗಾಗಿ ತರಿಸಿದ್ವಿ. ಈಗ ಹಾಕೋಣ ಅಂತ ಬಿಸಿಲು ಜಾಸ್ತಿ ಅನ್ನೋ ಉದ್ದೇಶಕ್ಕೆ ರೀ ಪಾಕೆಟ್ ಮಾಡಿ ದೊಡ್ಡದು ಇದ್ ಮಾಡಿ ಮುಂಗಾರಿಗೆ ಹಾಕೋಣ ಅಂತ ಹೇಳಿ ಇಲ್ಲಿ ರೀ ಪಾಕೆಟ್ ಮಾಡಿ ಇಟ್ಟಿದೀವಿ. ಇದು ನಾಟಿ ಮಾಡೋದಾದ್ರೆ ಎಷ್ಟೆಷ್ಟು ಅಂತರ ಮಾಡ್ತೀರಿ? 4x4 ಜೊತೆಗೆ 8 ಅಡಿಯಿಂದ 10 ಅಡಿ ಸಾಲು. ಗಿಡದಿಂದ ಗಿಡಕ್ಕೆ 4 ಅಡಿ, ಸಾಲಿಂದ ಸಾಲಿಗೆ 8 ರಿಂದ 10 ಅಡಿ. ಇದಕ್ಕೆ ಬೆಳೆದ್ಮೇಲೆ ಮಾರ್ಕೆಟಿಂಗ್ ಮಾಡಕ್ ಅನುಕೂಲ ಆಗುತ್ತಾ? ಎಲ್ಲಿಗೆ ಆಗ್ಬೋದು ಅಂದ್ಕೊಂಡಿದೀವಿ. ಎಲ್ಲಿ ಮಾರಾಟ ಆಗುತ್ತೆ ಇದು? ಇದೆಲ್ಲ ತುಂಬಾ ನೀಟಾಗಿ ನಾವು ಆರ್ಗ್ಯಾನಿಕ್ ಅಲ್ಲಿ ಬೆಳೆಯೋದ್ರಿಂದ ಎಕ್ಸ್ಪೋರ್ಟ್ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ. ಹೌದಾ? 4x4 ಗಿಡಕ್ಕೆ 4x4 ಸಾಲಿಂದ ಸಾಲಿಗೆ 10. ಎಲ್ಲ ಹನಿ ನೀರಾವರಿ ಮಾಡ್ತೀರಾ? ಹನಿ ನೀರಾವರಿನೇ. ನಿಮ್ ಕೈ ತೋಟದಲ್ಲಿ ಆಪಲ್ ಹಾಕಿದ್ರಿ ಅಂತ ಕೇಳಿದ್ದೆ. ಇದೇನ ಆಪಲ್ ಗಿಡ? ಎಷ್ಟು ಗಿಡ ಇದೆ ಇದು? 80 ಗಿಡ ಇದೆ. 80 ಗಿಡನಾ? ಇದು ಯಾವ ತಳಿ, ಎಲ್ಲಿಂದ ತರಿಸಿದ್ದು ಗಿಡಗಳನ್ನೆಲ್ಲ ಇದು?
ಸರ್ ಇದು ಬಾಗಲಕೋಟೆನಲ್ಲಿ ತರಿಸಿದ್ವಿ, ಅವ್ರ ಮದರ್ ಪ್ಲಾಂಟ್ ಇದೆ, ಹಾ. ಅಲ್ಲೇನೆ ನೋಡ್ಕೊಂಡು ತಗೊಂಬಂದ್ವಿ. ಹಾ. ಆ ಇದಿನ್ನ ಒಮ್ಮೆನೂ ಹಣ್ಣು ಬಿಟ್ಟಿಲ್ವಾ? ಈಗ ಶುರುವಾಗಿದೆ ಸರ್, ಹೂವ ಆಗಿದೆ. ಹಾ. ನೋಡಿ ಇಲ್ಲಿ ಹೂವ ಇದೆ ಹ್ಮ್. ಆಲ್ರೆಡಿ. ಈಚ ಆಗಿದೆ ನೋಡಿ, ಈಚ ಹಾ. ಆಗಿದೆ. ಹ್ಮ್. ಇದು ಬಾಗಲಕೋಟೆಲೇ ಆ ಬಿಸಿಲಲ್ಲಿ ಆಗಿದೆ ಅಂದ್ಮೇಲೆ ನಮ್ಮಲ್ಲಿ ಆಗತ್ತೆ ಅನ್ನೋ ಉದ್ದೇಶದಿಂದ ಮಾಡಿದೀವಿ. ಇದು 80 ಗಿಡ ಇದೆ ಇದು. ನಾಟಿ ಮಾಡಿ ಎಷ್ಟು ವರ್ಷ ಆಯ್ತು? ಸರ್ 1 ವರ್ಷ ಆಗಿದೆ. ಒಂದ್ ವರ್ಷಕ್ಕೆ ಇಷ್ಟು ಉದ್ದ 1 ಬೆಳೆದಿದ್ಯಾ? ವರ್ಷ 3 ತಿಂಗಳು. ತುಂಬಾ ಇನ್ನ ಉದ್ದ ಇತ್ತು. ಹಾ. ಮೊನ್ನೆ ಎಲ್ಲಾ ಪ್ರೂನಿಂಗ್ ಮಾಡಿದ್ವಿ. ಈಗ ನಾವೇನು ಮಾರ್ಕೆಟ್ ಅಲ್ಲಿ ತಗೋತೀವಲ್ಲ ಕಾಶ್ಮೀರದ್ದು, ಅದಕ್ಕೂ ಇದಕ್ಕೂ ಏನಾರ ವ್ಯತ್ಯಾಸ ಸಿಗುತ್ತಾ? ನೋಡ್ಬೇಕು ಸರ್ ಏನಾಗುತ್ತೆ ಅಂತ, ಸುಮ್ನೆ ಒಂದ್ ಚಾಲೆಂಜ್ ಆಗಿ ಮಾಡಿದ್ವಿ. ಚಾಲೆಂಜ್ ಆಗಲ್ಲ ನಿಮ್ಗೆ ಸಸಿಯನ್ನ ನಿಮ್ಗೆ ಇದ್ ಮಾಡಿರೋರು ಹೇಳಿರೋರು ಇದನ್ನ ಪರಿಚಯ ಅವ್ರು ಅದೇ ಆ ಬಿಸಿಲಲ್ಲೇ ನಾವು ಬೆಳಿತಾ ಇದೀವಿ ಅಂದ್ರೆ ಅವ್ರಿಗಿಂತ ಬಾಗಲಕೋಟೆಗಿಂತ ನಮ್ದು ಟೆಂಪರೇಚರ್ ಕಡಿಮೆ ಕಡಿಮೆ ಇದೆ ಇರುತ್ತೆ, ಅಲ್ವಾ, ಕಡಿಮೆ ಇರುತ್ತೆ. ಅಲ್ಲೇ ಬೆಳಿತಾ ಇದಾರೆ ಅಂದ್ಮೇಲೆ ನಮಗೆ ಇನ್ನು ಈಸಿಯಾಗಿ ಆಗ್ಬೋದು ಅಂತ ನಿರ್ವಹಣೆ ಅನ್ಕೊಂಡ್ವಿ. ಹೇಗೆ ಇದೆಲ್ಲ ಜಾಸ್ತಿ ಏನಿಲ್ಲ, ನಾವೇನ್ ಅಷ್ಟೊಂದೇನ್ ತಲೆ ಕೆಡಿಸ್ಕೊಂಡಿಲ್ಲ. ಹ್ಮ್. ಆರ್ಗ್ಯಾನಿಕ್ ಅಲ್ಲೇ ಮಾಡ್ತಾ ಇದೀವಿ ನಾವುನೆ. ಆರ್ಗಾನಿಕ್, ಇದು ಆರ್ಗಾನಿಕ್. ಗೋಕೃಪಾಮೃತ ಮತ್ತೆ ಜೀವಾಮೃತ ಎರಡರಲ್ಲೇನೆ ಮಾಡಿದೀವಿ. ಹ್ಮ್. ಗಿಡನು ತುಂಬಾ ಬೆಳವಣಿಗೆ ಆಗಿದೆ. ಅವ್ರು ಸಸಿ ಕೊಟ್ಟಾರೇನೆ ಒಂದ್ಸಲ ಫೋಟೋ ಕಳಿಸಿದ್ವಿ, ವಿಡಿಯೋನ. ಹ್ಮ್. ಹೆಂಗ್ ಇಷ್ಟೊಂದು ಸ್ಪೀಡ್ ಆಗಿ ಬೆಳೀತು, ಸಾಧ್ಯ ಇಲ್ವಲ್ಲ ಅಂತ ಅವ್ರೇನೆ ಆಶ್ಚರ್ಯ ಬಿದ್ರು. ಈ ಪೀಚ್ ಆಗಿದೆ ಅಂತಂದ್ರೆ ಇನ್ನ ಒಂದು 3-4 ತಿಂಗಳಿಗೆ ಹಣ್ಣು 3 ಸಿಗ್ಬೋದಾ? ತಿಂಗಳಲ್ಲಿ ಸಿಗ್ಬೋದು ಅಂತ ಅಂದ್ಕೊಂಡಿದೆ. ಈ ತರ ಆಗಿದೆಯಲ್ಲ ಈಗ ಹೂವು. ಹಾ. ಒಂದೊಂದ್ ಗಿಡದಲ್ಲಿ ಎಷ್ಟು ಕಾಯಿ ಸರ್, ನಿಲ್ಬೋದು ಇದು? ಒಂದೊಂದ್ ಗಿಡದಲ್ಲಿ ಈಗಿರೋ ಪ್ರಕಾರ 50ರಿಂದ 80 ವರೆಗೂ ನಿಲ್ಬೋದು ಅಂದ್ಕೊಂಡಿದೀವಿ. ಈಚ್ ಆಗಿದೆ ತುಂಬಾ ಗಿಡದಲ್ಲೆಲ್ಲ ಈಚ್ ಕಾಣ್ತಾ ಆಗಿದೆ. ಇದೆ, ಕಾಣ್ತಾ ಇದೆ. ಹ್ಮ್. ಹಾ. ಹ್ಮ್. ಇಲ್ಲೊಂದ್ ಕಾಯಿ ಆಗಿದೆ. ಹ್ಮ್. ಅಂದ್ರೆ ಒಂದ್ 3-4 ತಿಂಗಳು ಸಿಗ್ಬೋದಲ್ವಾ? ಹಾ ಹಾ ಹಾ. ಹಾ. ಒಟ್ಟು ಈ ಭಾಗದಲ್ಲಿ ನನಗೆ ಗೊತ್ತಿದ್ದಂಗೆ ಯಾರು ಈ ತರದ ಇಲ್ಲ, ಆಪಲ್ ಹಾಕಿಲ್ಲ. ಮಾಡಿಲ್ಲ. ನೀವೊಂದು ಹೊಸ ಹಂಗಾಗೇನೆ ಪ್ರಯೋಗ. ಹೊಸ ಪ್ರಯೋಗ ನೀವು ಯಶಸ್ವಿ ಆದ್ರೆ ನಮ್ ಭಾಗದಲ್ಲೂ ಆಪಲ್ ಬೆಳಿಬಹುದು ಅಂತಕ್ಕಂಥದ್ದು ನಿರೀಕ್ಷೆ ಹೆಚ್ಚಾಗುತ್ತೆ. ಖಂಡಿತ. ಸಮಗ್ರ ಕೃಷಿ ಅಂತಂದ್ರೆ ಬಹುಶಃ ಆ ಪದ್ಧತಿಗೆ ಇವರು ಭಕ್ತಣ್ಣವ್ರ ರೈತರು ಉದಾಹರಣೆ ಆಗ್ತಾರೆ. ಯಾಕೆಂತಂದ್ರೆ ಅವರು ನಮ್ಮ ಭಾಗದಲ್ಲೂ ಕೂಡ ಈ ಅಡಿಕೆ ತೋಟದ ನಡುವೆ ಈ ಮೆಣಸನ್ನ ಹಾಕಿ ಬೆಳೆದಿದ್ದಾರೆ. ಅದು ಕೂಡ ಕಾಯಿ ಕೂಡ ಈಗ ಬಂದಿದೆ. ಅವ್ರು ಇದ್ರ ಬಗ್ಗೆ ನಾವು ಕೇಳೋಣ ಬನ್ನಿ. ಸರ್, ಇದು ಯಾವಾಗ ಹಾಕಿದ್ದು ಮೆಣಸು ನೀವು? ಸರ್, ಒಂದ್ 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತಾ? ಇದು ಈಗಾಗಲೇ ಇದು ಎಷ್ಟನೇ ಬೆಳೆ ನಿಮ್ಗೆ ಇದು ಮೆಣಸು? 2ನೇ ಬೆಳೆ ಇದು. 2ನೇ ಬೆಳೆನಾ? ಹಾ. ಇದನ್ನ ಕಿತ್ಕೊಂಡು ಒಣಗಿಸೋದ ಹೇಗೆ? ಕಾಫಿ ತರನಾ ಹೇಗಿದ್ದು? ಅಲ್ಲ, ಈ ತರ ಗೊಂಚಲು ಬರುತ್ತೆ. ಹಾ. ಇದ್ ಬಂದಿದೆ ನೋಡಿ. ಹಾ. ಈ ತರ ಗೋಧಿ ಇದೆಲ್ಲ ಡ್ರೈ ಆಗುತ್ತೆ, ಪರಂಗಿ ಬೀಜ ತರ ಆಗುತ್ತಲ್ಲ? ತೆಗೆದ್ಬಿಟ್ಟು ಒಂದ್ಸಲ ನೀರಲ್ಲಿ ಹಾಕಿ ಬೇಯಿಸಿದ್ರೆ ಇದು ಸೇಮ್ ಪರಂಗಿ ಬೀಜ ತರನೇ ಪರಂಗಿ ಬೀಜ ತರ. ಬಿಡುತ್ತೆ ಇದೆಲ್ಲನ. ಹಂಗಾದ್ರೆ ನೀವು 2ನೇ ಕೊಯ್ಲಾ? 2ನೇ ಕೊಯ್ಲು. ಇದನ್ನ ಮಾರಾಟ ಎಲ್ಲಿ ಮಾಡ್ತೀರಾ? ಇಲ್ಲ, ನಮ್ ಲೋಕಲ್ ಅಲ್ಲೇ ಹೋಗುತ್ತೆ. ಹೋಗುತ್ತಾ? ಹ್ಮ್. ಅಂಗಡಿಗಳಿಗೆ ಏನ್ ಕೊಡಲ್ಲ? ಇಲ್ಲ, ನೀವು- ಅಲ್ಲ, ಇಲ್ಲೂ ಕೊಡ್ಬೋದು. ತುಮಕೂರಲ್ಲಿ ಇದೆ, ಮಾರ್ಕೆಟಿಂಗ್ ಮಾಡ್ಬೋದು. ಕೊಡ್ಬೋದಾ? ಒಂದ್ ಕೆಜಿಗೆ ಎಷ್ಟು? ಸರ್, ಇವಾಗ 650ರಿಂದ 700 ರೂಪಾಯಿ ಇದೆ. 1 ಕೆಜಿ. ಹ್ಮ್. ಇದು 2ನೇ ಬೆಳೆ ಅಂತಂದ್ರೆ ಕೊನೆ ಬೆಳೆ ನಿಮ್ಗೆ ಲಾಸ್ಟ್ ಬೆಳೆ ಎಷ್ಟಿಗೆ ಆಗಿತ್ತು? ಎಷ್ಟು ಕೆಜಿ ಆಗಿತ್ತು? ಸರ್, ನಮ್ದೊಂದ್ 3.5 ಕ್ವಿಂಟಲ್ ಆಗಿತ್ತು. 3.5 ಕ್ವಿಂಟಲ್. ಹ್ಮ್. ಅದೆಲ್ಲ ತುಮಕೂರಲ್ಲೇ ಕೊಟ್ಟಿದ್ರಿ? ಹ್ಮ್. ಬೇರೆ ಎಲ್ಲೇ ಹೊರಗಡೆ ಏನ್ ಕೊಟ್ಟಿಲ್ಲ? ಇಲ್ಲ. ಇದೆಲ್ಲ ನಿರ್ವಹಣೆ ಹಿಂಗೆ ಔಷಧಿ ಯಾವ ತರ ಇರ್ಬೋದು? ಇಲ್ಲ, ಯಾವ್ದೇ ರೀತಿ ಇದು ಏನು ಮಾಡಿಲ್ಲ ನಾವು. ಹಾ. ನಮ್ದು ಅದೇ ಬಯೋಡೈಜೆಸ್ಟ್ ಇಂದ ಇದಕ್ಕೆ ಸ್ಲರಿ ಬರುತ್ತೆ. ಹ್ಮ್. ಅಷ್ಟು ಬಿಟ್ರೆ ಇನ್ನು ಅಡಿಕೆಗೆ ಏನ್ ಮಾಡ್ತೀವೋ ಅಷ್ಟೇ ಬೇಸಾಯ ಬಿಟ್ರೆ ಇದಕ್ಕೆ ಅಂತ ನಾವೇನು ಮಾಡಿಲ್ಲ. ಸಾವಯವ ಗೊಬ್ಬರ ಏನು? ಸಾವಯವ ಬೇರೆ ಜಾಸ್ತಿ ಗೊಬ್ಬರ? ಇನ್ಯಾವ್ದು ಇಲ್ಲ, ಏನ್ ಬೇರೆ ಇದ್ ಮಾಡಿಲ್ಲ. ರಾಸಾಯನಿಕ ಏನ್ ಸಿಂಪಡಣೆ ಆ ತರದ್ ಇಲ್ಲ, ಆ ತರದ್ ಯಾವ್ದು ಜೀರೋ ಮೇಂಟೆನೆನ್ಸ್? ಜೀರೋ ಮೇಂಟೆನೆನ್ಸ್. ಈ ಕಡೆ ನಮ್ಮ ಭಾಗದಲ್ಲೂ ಬೆಳೆದು ಇದನ್ನೇ ಒಂದು ಬೆಳೆಯಾಗಿ ಬೆಳೆದ್ರೆ ಬೆಳಿಬೋದಾ? ಖಂಡಿತ ಬೆಳಿಬಹುದು. ನೆರಳು ಬೇಕಾ? ಏನಿಲ್ಲ, ಮಾಮೂಲಿ ಅಡಿಕೆ ಗಿಡದಲ್ಲಿ ಬೆಳಿಬಹುದು. ಗಿಡದಲ್ಲಿ ಬೆಳಿಬಹುದು. ಮಲೆನಾಡಿಗೆ ಕರಾವಳಿಗೆ ಸೀಮಿತ ಅಲ್ಲ ಈ ಬೆಳೆ ಅಂತ ನೀವ್ ಹೇಳ್ತೀರಾ? ನಮ್ ಕಡೆನು ಸ್ವಲ್ಪ ಯಾರಾದ್ರೂ ನೀರ್ ನಿಲ್ದಲೇ ಇರೋ ತರ ನೋಡ್ಕೋಬೇಕು. ನೀರು ವಾಟ ಇರ್ಬೇಕು, ಇಲ್ಲ ಡ್ರೈನೇಜ್ ಬಸಿಗಾಲುವೆ ಮೇಂಟೈನ್ ಮಾಡಿದ್ರೇನೆ ಚಂದ. ಒಟ್ಟು ನೀರು ಜಾಸ್ತಿ ಇರಬಾರ್ದು, ಕಡಿಮೆ ಇರಬಾರ್ದು. ನೀರೇನಂತ ಹೆಚ್ಚಿಗೆನು ಕೇಳಲ್ಲ. ಹ್ಮ್. ನಾವೇನ್ ಅಡಿಕೆ ಗಿಡಕ್ಕೆ ಹಾಕ್ತಿವಿ ಅಷ್ಟ್ ಸಾಕಾಗತ್ತೆ. ಬಟ್ ಮಳೆಗಾಲದಲ್ಲಿ ನೀರ್ ನಿಲ್ದೇ ಇರೋ ತರ ನೋಡ್ಕೋಬೇಕು. ಜೋಪ್ ಹಿಡಿದಂಗ್ ನೋಡ್ಕೊಂಡು ಆ ಟೈಮಲ್ಲಿ ಸ್ವಲ್ಪ ಬಸಿಗಾಲುವೆ ಮಾಡ್ಕೊಂಡು ಕಾಪಾಡ್ಕೋಬೇಕು ಅಂತ ಹೇಳ್ತೀರಾ? ಖಂಡಿತ. ಬಟ್ ಇದನ್ನ ಮಾಡಿದ್ರೆ ನಮ್ಮ ಭಾಗದಲ್ಲಿ ಯಶಸ್ವಿ ಆಗ್ಬೋದು ನಿಮ್ಮ ಅಭಿಪ್ರಾಯ? ಡಬ್ಬಲ್ ಇಲ್ಲಿ ತಗೋಬಹುದು. ಅಡಿಕೆ ಅಂತ ಬರುತ್ತೆ, ಬಟ್ ಮೆಣಸಿನಂತೆ ವಾರ್ಷಿಕವಾಗಿ ಒಂದೇ ಬೆಳೆನಾ? ವಾರ್ಷಿಕವಾಗಿ ಒಂದೇ ಬೆಳೆ. ಒಂದು ಬೆಳೆ. ಭಕ್ತಣ್ಣವ್ರದ್ದು ಸಮಗ್ರ ಕೃಷಿ ಅಂತ ಹೇಳಿದೆ. ಅದ್ರ ನಡುವೆ ಅವರು ನೀರ್ ಹಾಯಿಸ್ಲಿಕ್ಕೆ ಒಂದು ಹೊಂಡ ಮಾಡ್ಕೊಂಡಿದ್ದಾರೆ. ಆ ಹೊಂಡದಲ್ಲೂ ಕೂಡ ಈ ಮೀನಿನ ಮರಿ ಹಾಕಿದ್ದಾರೆ. ಭಕ್ತಣ್ಣವ್ರ ಎಷ್ಟು ಮೀನಿನ ಮರಿ ಹಾಕಿದಿರಿ? ಸರ್, ಒಂದ್ 2000 ಇದೆ. 2000 ಇದೆಯಾ? ಇದು ಯಾವ ತಳಿ? ಇದು ಕಾಟ್ಲನಾ? ಕಾಟ್ಲಾ ಮತ್ ಗೌರಿ. ಎಷ್ಟ್ ತಿಂಗ್ಳಾಯ್ತು ಹಾಕಿದನ್ನ? ಸರ್, ಒಂದ್ 6ರಿಂದ 7 ತಿಂಗಳಾಗಿದೆ. ಹೌದಾ? ಕಟಾವಿಗೆ ಯಾವಾಗ ಅಂತ ತೆಗಿಯೋದು ಇದನ್ನ? 1 ವರ್ಷ ಬೇಕಾಗ್ಬೋದು ಸರ್. ಬೇಕಾಗ್ಬೋದ? ಇದಕ್ಕೇನಾರು ಈಗ ಮೇವೇನಾರು ಹಾಕ್ತೀರಾ ಅಥವಾ? ಸ್ವಲ್ಪ ಅದೇ ದನಿಗೇನು ಯೂಸ್ ಮಾಡ್ತೀವಿ ಫೀಡ್ಸ್, ಅದನ್ನ ಕೊಡ್ತೀವಿ. ಎಷ್ಟು ಒಂದ್ ದಿನಕ್ಕೆ ಒಂದ್ಸರಿನಾ? ದಿನಕ್ಕೊಂದ್ಸಲ. ಅಷ್ಟೇನಾ? ಹಾ. ಎಷ್ಟು 3 ತಿಂಗಳಾಯ್ತು ಅಂದ್ರೆ ಹಾಕಿದನ್ನ? ಇಲ್ಲ, 6 ತಿಂಗಳಾಗಿದೆ. ಆದ್ರೆ ಇದು ಕೆರೆಯಲ್ಲಿ ಇರ್ತಕ್ಕಂಥ ಕಾಟ್ಲ ತರ ಕಾಣಲ್ಲಪ್ಪ. ಕೆರೆದು ಮಣ್ಣು ಸಿಗುತ್ತೆ, ಇದ್ರಲ್ಲಿ ಮಣ್ಣು ಸಿಗಲ್ವಲ್ಲ. ನಮ್ದು ಟಾರ್ಪಲ್ ಹೊಂಡ ಅಲ್ವರ, ಹಂಗಾಗಿ ಅದು ಸ್ವಲ್ಪ ಬೆಳವಣಿಗೆಗೆ ನಾವ್ ಹಾಕೋ ಫುಡ್ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅದು. ಬೇರೆ ಇನ್ನ ಏನು ಸಿಗ್ತಾ ಇಲ್ಲ. ಅದು ಪಾಚಿ ಆಗ್ಬೋದು, ಮಣ್ಣು ಆಗ್ಬೋದು. ಅದು
ಹಂಗಾಗಿ ಸ್ವಲ್ಪ ಮಾಮೂಲಿ ನ್ಯಾಚುರಲ್ ಆಗಿ ಬೆಳೆಯುವಷ್ಟು ಸ್ಪೀಡ್ ಆಗಿ ಬೆಳೀತಾ ಇಲ್ಲ. ಓಕೆ. ಈ ಮೀನ್ ಕಟಾವ್ ಮಾಡಿದಾಗ ನನಗೊಂದ್ ಮೀನ್ ಕೊಟ್ಬಿಡ್ರಿ. ಖಂಡಿತ. ಕರೆಂಟ್ ಇಲ್ಲ ಅಲ್ವರ ಇದು. ಬಕ್ಕನಾರ ಇದೇನು ಎರೆಹುಳು ಘಟಕನ ಅಥವಾ ಏನಿದು? ಸರ್ ಇಲ್ಲ, ಇದು ಬಯೋಡೈಜೆಸ್ಟ್ ಅಂತ ಹಾ. ಎರೆಹುಳು ಇದೆ ಇದ್ರಲ್ಲಿ. ಹಾ, ಹಾ. ಸಾಕಷ್ಟು ಕೋಟಿಗಟ್ಟಲೆ ಎರೆಹುಳು ಇದೆ ಇದ್ರಲ್ಲಿ. ಹಾ, ಹಾ. ಇದೇನು ಸ್ಪ್ರಿಂಕ್ಲರ್ ಎಲ್ಲ ಅಳವಡಿಸಿದಿರಲ್ಲ? ಇದು ನಮಗೆ ತೋಟಕ್ಕೆ ನೀರು ಹೋಗ್ಬೇಕಾದ್ರೆ ಮಾಮೂಲಿ ಇದಕ್ಕೆ ಸ್ಪ್ರಿಂಕ್ಲರ್ ಆಗುತ್ತೆ. ಹಾ. ಇದೆಲ್ಲ ನೀರ್ ಆಗಿದ್ದು ಸ್ಲರಿ ಆಗಿ ಆ ಕಡೆ ತೊಟ್ಟಿನಲ್ಲಿ ಹೋಗಿ ಸ್ಟಾಕ್ ಆಗುತ್ತೆ ಇದು. ಹಾ, ಹಾ, ಹಾ. ಅದು ಮತ್ ಮೋಟ್ರಲ್ಲಿ ಹೋಗಿ ಡ್ರಿಪ್ ಆಗುತ್ತೆ. ಮತ್ತೆ ಜೀವಾಮೃತ ಇದಕ್ಕೆ ಮಿಕ್ಸ್ ಮಾಡ್ತೀರಾ? ಜೀವಾಮೃತ ಇಲ್ಲ, ಗೋಕೃಪಾಮೃತ ಇದ್ರ ಜೊತೆ ನೀರಿನ ಜೊತೆ ಹೋಗುತ್ತೆ ಇದು. ಸ್ಪ್ರಿಂಕ್ಲರ್ ಇದರಲ್ಲಿ ಡ್ರಿಪ್ ಸ್ಪ್ರಿಂಕ್ಲರ್ ಆಗಿ ಬಂದಿದ್ದು ಅದು ಫಿಲ್ಟರ್ ಆಗಿ ಇದಕ್ ಬರುತ್ತೆ ನೋಡಿ, ಇದಕ್ಕೆ ಸ್ಲರಿ ಎಲ್ಲನ. ಇದರಲ್ಲಿ ವೆಂಚುರಿ ತರದ್ ಏನಾರ ಮತ್ತೆ ಮೋಟರ್ ಹಾಕಿ ವೆಂಚುರಿ ಏನಿಲ್ಲ, ಡೈರೆಕ್ಟ್ ಮೋಟರ್ ಇದೆ. ಮೋಟರ್ ಫಿಲ್ಟರ್ ಆಗಿ ಸೀದಾ ಇದು ಡ್ರಿಪ್ ಗೆ ಹೋಗುತ್ತೆ. ಡ್ರಿಪ್ ಅಲ್ಲಿ ಬಿಟ್ಬಿಡ್ತೀರಾ? ಹಾ ಹಾ. ಒಂದ್ ರೀತಿ ಸಾವಯವ ಇದು ಅಂತಾರಲ್ಲ. ಹಾ ಹಾ. ಇದೇನಿದು? ಇದು ಸ್ಪ್ರಿಂಕ್ಲರ್ ಮೂಲಕ ಅಥವಾ ಇದರಲ್ಲಿ ಇಲ್ಲ ಸರ್, ಇದು ಗೋಕೃಪಾಮೃತ ಜಲ ಅಂತನ. ಅದನ್ನ ರೆಡಿ ಮಾಡಿದೀವಿ ಇದ್ರಲ್ಲಿ. ಇದನ್ನ ಮೂಲಕ ಡ್ರಿಪ್ ಮೂಲಕ ಬಿಡೋದಾ? ಮೂಲಕನೇ ಹೋಗುತ್ತೆ ಇದು. ಇದ್ರಲ್ಲಿ ಒಂದೊಂದ್ ಸಲ ಒಂದೊಂದು ಇದು ಹೋಗುತ್ತೆ. ಮಜ್ಜಿಗೆ ಮತ್ತೆ ಬೆಲ್ಲ ಮತ್ತೆ ಅದು ಕಲ್ಚರ್ ಬರುತ್ತೆ. ಫಸ್ಟ್ ಒಂದ್ ಸಲ ತಂದ್ರೆ ಕಲ್ಚರ್ ನಾವೇನೆ ಯಾರಿಗ್ ಬೇಕಾದ್ರೂ ಕೊಡ್ಬೋದು, ನಮ್ಮಲ್ಲೂ ಇದು ಸಿಗುತ್ತೆ. ಓಕೆ ಓಕೆ. ಇದನ್ನ ಡ್ರಿಪ್ ಮೂಲಕ ಬಿಡೋದಾ? ಡ್ರಿಪ್ ಮೂಲಕ ಹೋಗುತ್ತೆ. ಎಷ್ಟು ಮಾಮೂಲಿ ಏನ್ ನೀರು ಹೋಗುತ್ತೋ ಅದರಿಂದ ಜೊತೆಯಾಗಿ ಇದನ್ನು ಹೋಗುತ್ತೆ. ತಿಂಗಳಿಗೆ ಒಂದ್ಸಲನಾ? ಇಲ್ಲ, ವಾರಕ್ಕೊಂದ್ಸಲ ಹೋಗುತ್ತೆ. ಪ್ರತಿ 7 ದಿವಸಕ್ಕೊಮ್ಮೆ ಒಂದ್ ಡ್ರಮ್ ಸಿಗುತ್ತೆ. ಹಂಗಾಗಿ ಮಜ್ಜಿಗೆ ಇದ್ರ ಬಿಡೋದ್ರಿಂದ ಅನುಕೂಲ ಏನ್ ಬೆಳೆಗೆ, ಅಡಿಕೆಗೆ, ತೆಂಗಿಗೆ? ಸರ್ ಇದು ತುಂಬಾ ಅನುಕೂಲ ಇದೆ. ಇದು ಮಜ್ಜಿಗೆ ಅಂದ್ರೆ ಹುಳಿ ಮಜ್ಜಿಗೆನೆ ಸ್ವಲ್ಪ ಫೇಮಸ್ ಅಂತ ಇದ್ರಲ್ವಾ, ಆ ರೀತಿ ಇದೂನು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ತೋಟಗಳು. ಇದು ಫಲ ಹಿಡಿಯೋದ್ರಿಂದ ಹಿಡಿದು ಎಲ್ಲ ಹೆಲ್ತಿಯಾಗಿ ಗ್ರೀನ್ ಆಗಿ ಕಾಣ್ತಾವೆ ಅನ್ನೋದು. ನಿಮ್ದು ಎಷ್ಟು ಎಕರೆ ಜಮೀನ್ ಇದೆ ಒಟ್ಟು? ಸರ್ ನಮ್ದೆಲ್ಲ ಒಟ್ಟು 20 ಎಕರೆ ಇದೆ. 20 ಎಕರೆ. ತೆಂಗಿನ ಗಿಡ ಎಷ್ಟು ಹಾಕಿದಿರಿ? ಅಡಿಕೆ ಗಿಡ ಎಷ್ಟು ಹಾಕಿದಿರಿ? ತೆಂಗಿನ ಗಿಡ ಒಂದ್ 500 ಇದೆ. ಅಡಿಕೆ ಗಿಡ ಒಂದ್ 8,000 ಇದೆ. ಇನ್ನು ಬೆಳೆ ಗಿಡ ಈಗ ಒಂದ್ 3,500 ಇಂದ 4,000 ಗಿಡ ಇದೆ. 4,000 ಗಿಡ ಬೆಳೆಗ್ ಬರ್ಬೇಕು. ತೆಂಗಿನಕಾಯಿ ಎಷ್ಟು ಬೀಳುತ್ತೆ? ತೆಂಗಿನಕಾಯಿ ಒಂದ್ 60,000 ಬೀಳುತ್ತೆ. 60,000. ಅಡಿಕೆ ಒಂದ್ 80 ಚೀಲ ಆಗುತ್ತೆ. ಇದಿಷ್ಟ್ರ ನಡುವೆ ಸಮಗ್ರ ಕೃಷಿ ನಡುವೆ ಸೀಬೆ, ಆಪಲ್, ಈ ಕೃಷಿ ಹೊಂಡದಲ್ಲಿ ಮೀನು, ಆಮೇಲೆ ಅದು ಮೆಣಸು, ಇಷ್ಟನ್ನ ಸಮಗ್ರ ಕೃಷಿಯಲ್ಲಿ ಸಂಪೂರ್ಣ ಸಾವಯವ ಗೊಬ್ಬರ ಮತ್ತೆ ಜೀವಾಮೃತಗಳ ಮೂಲಕನೇ ಮಾಡ್ತಾ ಇದೀರಿ. ನೀವೇನೇನು ರಾಸಾಯನಿಕ ಗೊಬ್ಬರ ಅಡಿಕೆ ತೆಂಗಿಗೆ ಬಳಸಲ್ಲ? ಇಲ್ಲ, ಬಳಸ್ತಾ ಇಲ್ವಾ? ತುಂಬಾ ನಿಮ್ದು ಈ ಪ್ಲಾಟ್ ನೋಡಿ ಸಂತೋಷ ಆಯ್ತು. ನಿಮ್ ಕೃಷಿ ಪದ್ಧತಿ ಮತ್ತೆ ಈ ಸಾವಯವದ್ದು ಮತ್ತೆ ಆರ್ಗ್ಯಾನಿಕ್ ಅಲ್ಲಿ ಸಂಪೂರ್ಣ ಈ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋಗದೆ ಈ ತಿಪ್ಪೆ ಗೊಬ್ಬರ, ಈ ಸಾವಯವ ಎರೆಹುಳು, ಈ ತರದ ಗೊಬ್ಬರದಲ್ಲೇ ಬೆಳೆಸಿ ನೀವು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ನನ್ಗಂತೂ ಖುಷಿ ಕೊಡ್ತು. ಜೊತೆಗೆ ನಿಮ್ ಜೊತೆ ಮಾತನಾಡಿ ನನ್ಗಂತೂ ಖುಷಿ ಆಯ್ತು. ನಿಮ್ಮ ಕೃಷಿ ಮತ್ತೆ ಸಾಕ್ತಾ ಇರ್ಲಿಗೆ ಹೇಳ್ತಾ ಇರ್ತೀನಿ. ಕೃಷಿ ನಿಶ್ಚಿತ ಆದಾಯವಿಲ್ಲದ ಉದ್ಯೋಗ ಅಂತ ಹೇಳಿ, ಆದ್ರೆ ಈ ನಮ್ಮ ಉದ್ಯೋಗಸ್ಕೆರೆ ರೈತ ಭಕ್ತವತ್ಸಲ ಅವರ ರೀತಿ ಇಷ್ಟು ವಿಸ್ತಾರವಾದಂತ ಅವರ ಜಮೀನಲ್ಲಿ ಈ ಸಮಗ್ರ ಕೃಷಿನಲ್ಲಿ ಅಡಿಕೆ, ತೆಂಗು ಮತ್ತೆ ಈ ಮೆಣಸು, ಈ ಸೀಬೆ, ಆಪಲ್ ಈ ತರದ್ದೆಲ್ಲ ಬೆಳೆದು ಅವರ ವಾರ್ಷಿಕ ಆದಾಯ ಎಲ್ಲ ಗಮನಿಸ್ತಾ ಇದ್ರೆ ನನಗೆ ಇವಾಗ ಹೇಳ್ತೀನಿ, ಕೃಷಿ ನಿಶ್ಚಿತ ಆದಾಯ ಉದ್ಯೋಗ ಅಂತ ಹೇಳ್ತೀನಿ.